ಈ ದಸರಾ ಶ್ರೀರಂಗಪಟ್ಟಣದಲ್ಲಿ ಮೊದಲು ರಾಜಧಾನಿಯಾಗಿತ್ತು ಶ್ರೀರಂಗಪಟ್ಟಣ, ಅಲ್ಲಿ ನಡೀತಾ ಇತ್ತು, ಅಲ್ಲಿ ದಸರಾ ನಡೀತದೆ. ಮೈಸೂರಿನಲ್ಲಿ ದಸರಾ ನಡೀತದೆ. ಜನರು ಈ ಸಾರಿ ನಿರೀಕ್ಷೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಬರಬಹುದು ಅಂತ ನಿರೀಕ್ಷೆ ಇದೆ. ಅರಮನೆ ಒಳಗಡೆ ಪ್ರತಿ ಸಾರಿನೂ ಕೂಡ ಅಲ್ಲಿ ದಸರಾ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಜಂಬೂ ಸವಾರಿ ಅಲ್ಲಿ ನುಗ್ಗಲಾಗದ ರೀತಿ ನೋಡ್ಕೋಬೇಕು ಅಂತೇಳಿ ಪೊಲೀಸ್ನವರಿಗೆ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದೆ. ಮತ್ತೆ ಪೊಲೀಸ್ನವರು ಜನಸ್ನೇಹಿಗಳಾಗಿ ವರ್ತಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿದೆ. ಮತ್ತು ಕಳೆದ ಸಾರಿ ವಸ್ತು ಪ್ರದರ್ಶನ ಮಳಿಗೆಗಳು ಮತ್ತೆ ಸರ್ಕಾರಿ ಮಳಿಗೆಗಳು ದಸರಾ ವಸ್ತು ಪ್ರದರ್ಶನ ಪ್ರಾರಂಭ ಆಗೋ ದಿನನೇ, ಉದ್ಘಾಟನೆ ಆಗೋ ದಿನನೇ ತುಂಬಿದ್ದು. ಈ ಸಾರಿ ಎಲ್ಲ 100ಕ್ಕೆ 100 ತುಂಬಬೇಕು. ಹೋದ್ ಸಾರಿ 90% ಅಷ್ಟು ತುಂಬಿತ್ತು. ಈ ಸಾರಿ 100ಕ್ಕೆ 100 ತುಂಬಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ಆಮೇಲೆ ಅನುದಾನ ಸರ್ಕಾರ ಹೋದ್ ಸಾರಿ 40 ಕೋಟಿ ಎಷ್ಟು ಖರ್ಚು ಮಾಡಿತ್ತು. ಯಾವುದೇ ಪೆಂಡಿಂಗ್ ಬಿಲ್ಸ್ ಇಲ್ಲ. ಸಾಮಾನ್ಯವಾಗಿ ಪ್ರತಿ ಸಾರಿನೂ ಕೂಡ ಹಳೆ ಬಾಕಿ ಉಳ್ಕೊಂಡಿರ್ತಕ್ಕಂಥದನ್ನು ನೋಡ್ತಿದ್ದೋ. ಈ ಸಾರಿ ಯಾವುದೇ ಬಾಕಿ ಉಳಿದಿಲ್ಲ. ಅದನ್ನ ಎಕ್ಸಿಕ್ಯೂಟಿವ್ ಕಮಿಟಿಯವರು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕಾರಿ ಸಮಿತಿ ಇದೆ. ಅವರು ಎಷ್ಟು ಖರ್ಚಾಗುತ್ತೆ ಅಷ್ಟು ಹೇಳಿದ ಮೇಲೆ ಸರ್ಕಾರ ಭರಿಸ್ತಕ್ಕಂಥ ಕೆಲಸ ಮಾಡ್ತದೆ. ಆಮೇಲೆ ವಿದ್ಯುತ್ ಶಕ್ತಿ ದೀಪಾಲಂಕಾರ ಕಳೆದ ಬಾರಿ 21 ದಿನಗಳು ಆಗಿತ್ತು. ಬಹಳ ಆಕರ್ಷಣೀಯವಾಗಿ ಮಾಡಿದ್ರು. ಈ ವರ್ಷನೂ ಕೂಡ 21 ದಿನಗಳ ಕಾಲ ಇರಬೇಕು. ಮೈಸೂರು ನಗರದಲ್ಲಿ ದೀಪ ಅಲಂಕಾರ, ವಿದ್ಯುತ್ ಇಲಾಖೆ ದೀಪಾಲಂಕಾರ ಮಾಡಲಿಕ್ಕೆ ಖರ್ಚನ್ನ ಅವರೇ ಭರಿಸ್ಕೋಬೇಕು. PWD ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರಸ್ತೆ, ಸುತ್ತ ಮೈಸೂರಿನ ಸುತ್ತ ಹೋಗ್ತವಲ್ಲ ರಸ್ತೆಗಳು, ಅವೆಲ್ಲನೂ ಕೂಡ ಮೈಸೂರು ಸಿಟಿ ಒಳಗಡೆ ಸುಸ್ಥಿತಿನಲ್ಲಿ ಇರಬೇಕು. ಅದು ಇರ್ತಕ್ಕಂಥ ನೋಡ್ಕೊಳ್ಬೇಕು ಅಂತ ಹೇಳಿ ಎಲ್ಲ PWD ಅವರಿಗೆ ಹೇಳಿದ್ದೀನಿ. ಪೊಲೀಸ್ನವರಿಗೆ ಸೂಚನೆಗಳು ಕೊಟ್ಟಿದ್ದೀನಿ. ಯಾವ ಕಾರಣಕ್ಕೂ ಕೂಡ ಯಾವುದೇ ತೊಂದರೆ ಆಗದ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ದೀನಿ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಬರ್ತಕ್ಕಂಥದ್ದು.